ಸರ್, ಪುಸ್ತಕಗಳು ನೀವು ಅನೇಕ ಈಗ ಆರ್ಟಿಕಲ್ ನೋಡಿದ್ವಿ, ಸಾವಿರಾರು ಆರ್ಟಿಕಲ್ಗಳನ್ನು ಬರೆದಿದ್ದೀರ ವಿಜಯ ಕರ್ನಾಟಕದಲ್ಲಿ. ಹಾಗೆ ಪುಸ್ತಕನೂ ಬರೆದಿದೆ. ಅದರಲ್ಲಿ ವಿಶೇಷವಾಗಿ ಆತ್ಮದರ್ಶನ ಅನ್ನೋ ಒಂದು ಪುಸ್ತಕದ ಬಗ್ಗೆ ನಿಮಗೆ ತುಂಬ ವೈಯಕ್ತಿಕವಾದ ನಂಟಿದೆ. ಅದರಲ್ಲಿ ನೀವು ಹಿಂಸೆ ಆಗಲಿ ನಿಮ್ಮ ಆತ್ಮಾನುಭವಗಳನ್ನು ಅದ್ರಲ್ಲಿ ಬರೆದಿದ್ದೀರಾ ಅನ್ನೋದು ಕೇಳ್ಪಟ್ವಿ ವಿನಯ್ ಅವರಿಂದ. ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ? ಆತ್ಮದರ್ಶನ ಅನ್ನೋದು ಅದು ಶಬ್ದಗಳಲ್ಲಿ ಹೇಳೋದಕ್ಕೆ ಕಷ್ಟ ಇದೆ. ಅದು ಅಂದರೆ ಅದು ಸ್ವಂತ ಅನುಭವದ ಮೇಲೆ ಬರೆದಂಥ ಒಂದು ಪುಸ್ತಕ. ಕೆಲವರಿಗೆ ಆತ್ಮದರ್ಶನ ಅಂದರೆ ಏನದು, ಆತ್ಮದ ದರ್ಶನ ಆಗ್ಬಿಡುತ್ತಾ ಅಂತೆಲ್ಲ ಕೇಳಿದ್ದಿದೆ. ಅದು ನಾನು ನಾಗಾ ಸಾಧುಗಳ ಜೊತೆ ಆ ಒಡನಾಟಗಳು ಬಂದಾಗ ಅಲ್ಲಿ ಆದಂಥ ಅನುಭವಗಳನ್ನು ನಾನು ಅಲ್ಲಿ ತಗೊಳ್ತಾ ಹೋಗಿ, ಅದರಲ್ಲಿ ಪೂರ್ವಜನ್ಮ, ಪುನರ್ಜನ್ಮ, ಸಾವು, ಸಾವಿನ ನಂತರ ಹೇಗೆ ವಾಪಸ್ ಆತ್ಮ ಬರುತ್ತೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನು ಹೇಳ್ತಾರೆ, ಅದು ಆ ಕಾನ್ಸೆಪ್ಟ್ಸ್ ಹೇಗಿದೆ. ಸೊ ಈ ಥರ ವಿಷಯಗಳು ಬರ್ತಾ ಹೋಗುತ್ತೆ. ಸತ್ತ ನಂತರ ಆತ್ಮ ಏನಾಗುತ್ತೆ, ಎಲ್ಲೂ ಹೋಗುತ್ತೆ, ಹೇಗೆ ಬರುತ್ತೆ ಮತ್ತೆ. ಸೊ ಈ ಥರದ ವಿಷಯಗಳನ್ನು ಅಲ್ಲಿ ತಗೊಳ್ತಾ ಹೋಗುವಂಥದ್ದು ಒಂದು ಒಳ್ಳೆ ವಿಶೇಷವಾದಂಥ ಒಂದು ಪುಸ್ತಕ. ಅದು ಆ ಪುಸ್ತಕವನ್ನು ಬರೆದಿರೋದು ಹೇಗೆ ಅಂದರೆ ಬೇರೆ ಗ್ರಂಥಗಳನ್ನು ಬರೆದಂಗೆ ಬರೆದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಆತ್ಮಗಳ ಬಗ್ಗೆ, ಆ ಥರ ಅಲ್ಲಿ ಒಂದು ಪ್ರಶ್ನೆಯನ್ನು ನಿರ್ಮಾಣ ಮಾಡಿ ಆ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಾ ಹೋಗುವಂಥದ್ದು. ಹಾಗಾಗಿ ನೀವು ಆ ಪುಸ್ತಕವನ್ನು ತೆಗೆದ್ರೆ ಆ ಪುಸ್ತಕವನ್ನು ಸಂಪೂರ್ಣ ಓದಿದಾಗ ನಿಮಗೆ ಇನ್ನೂ ಏನಾದರೂ ಕ್ವಶನ್ ಇದ್ದರೆ ಆಗ ನೀವು ಕೇಳ್ಬೋದು. ಅಂದರೆ ಆ ರೀತಿಯ ಆತ್ಮಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಏನು ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳನ್ನು ಅಲ್ಲಿ ನಿರ್ಮಾಣ ಮಾಡಿ ಅದಕ್ಕೆ ಉತ್ತರವನ್ನು ನೀಡಿರುವಂಥದ್ದು. ಸೊ ಒಂದ್ಸಲ ಅಂದರೆ ಅದನ್ನು ಕೊಂಡ್ಕೊಂಡು ಓದಿದರೆ ನಿಮಗೆ ಅನುಭವ ಆಗುತ್ತೆ. ಅಥವಾ ನೀವೇನಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು. ಇಲ್ಲ, ಖಂಡಿತ ಆ ಪುಸ್ತಕ ಓದಿ ನಿಮ್ಮ ಪುಸ್ತಕನ ಓದಿದ ನಂತರ ಒಂದು ಪ್ರಶ್ನೆಯನ್ನು ಕೇಳಿ. ಪ್ರಶ್ನೆ ಸಿಗಲ್ಲ, ಓದಿದ್ರೆ ಅಲ್ಲೇ ಎಲ್ಲ ಉತ್ತರ ಸಿಕ್ಬಿಡುತ್ತೆ. ಅಷ್ಟು ಹಾಗೆ ಇರೋದು. ಓಕೆ, ಬಹಳ ವಿಶೇಷವಾದಂಥ ಒಂದು ಪುಸ್ತಕ. ಅದು ಸಾಕಷ್ಟು ಜನಕ್ಕೆ ಅದು ತುಂಬ ವಿಶೇಷ ಅನುಭವಗಳನ್ನು ನೀಡಿದೆ. ಆ ಪುಸ್ತಕ ಅವೈಲೇಬಲ್ ಇದೆ ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಅವೈಲೇಬಲ್ ಇದೆ ನಿಮಗೆ. ನೀವು ಬುಕ್ ಸ್ಟಾಲಲ್ಲಿ ಹೋಗ್ಬೋದು, ಆನ್ಲೈನಲ್ಲಿ ಹೋಗ್ಬೋದು. ಟೈಟಲ್ ಆತ್ಮದರ್ಶನ ಅಷ್ಟೇ ಇರೋದು. ಆತ್ಮದರ್ಶನ ಇಂಗ್ಲಿಷ್, ಕನ್ನಡದಲ್ಲಿದೆ. ಸೊ ಇಟ್ಸ್ ಅವೈಲೇಬಲ್ ಇದೆ, ಆನ್ಲೈನಲ್ಲಿ ಇದೆ. ಸೊ ಆತ್ಮದರ್ಶನ ಅನ್ನೋದು ಎಷ್ಟೋ ಜನಕ್ಕೆ ಆತ್ಮದ ಪ್ರಶ್ನೆ, ಆ ಸ್ಪಿರಿಚುವಲ್ ಪಾತಿನ ಒಂದು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆ ಉದ್ಭವಿಸಿದಂತಹ ಅನುಭವಗಳನ್ನು ಉತ್ತರ ಮೂಲಕ